ಮಳೆಯ ಅಬ್ಬರ ಮುಗಿದಿದೆ. ವಾತಾವರಣ ತಿಳಿಯಾಗಿದೆ. ಪ್ರವಾಹದಿಂದ ಜನತೆಯನ್ನ ಬೆಚ್ಚಿ ಬೀಳಿಸಿದ ಅಘನಾಶಿನಿ ಶಾಂತವಾಗಿದೆ. ಆದರೆ ಇದರ ಪರಿಣಾಮ ಎದುರಿಸಿದ ಜನತೆಯ ಕಣ್ಣೀರು ಇನ್ನೂ ಆರಿಲ್ಲ. ಆಕ್ರಂದನಕ್ಕೆ ಔಷಧಿ ಸಿಗುತ್ತಿಲ್ಲ. ಇದು ಕುಮಟಾ ತಾಲೂಕಿನ ದಿವಗಿ ಗ್ರಾಮದ ನತದೃಷ್ಟ ಕತೆ. ಹೇಳಿದಷ್ಟು ಮುಗಿಯದ ವ್ಯಥೆ. ಅಂತೂ ಇಲ್ಲಿಯ ಜನಜೀವನ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಎಲ್ಲವೂ ಮೊದಲಿನಂತಾಗಲು ಅನೇಕ ದಿನಗಳೇ ಬೇಕು. ಕೆಲವು ದಿನಗಳ ಹಿಂದಿನ ನೆರೆ ಈ ಊರಿನ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ. ಬದುಕಿನ ಭರವಸೆಗಳು ಕುಸಿದಿದೆ. ಎಲ್ಲವೂ ಸರಿಯಾಗುತ್ತದೆ ಎಂಬ ನಿರೀಕ್ಷೆ ಕುಸಿದಿದೆ. ಇಡೀ ಊರು ಹೇಗೆ ಮುಳುಗಿತ್ತೆಂದರೆ ಒಬ್ಬ ವ್ಯಕ್ತಿ ಮುಳುಗುವಷ್ಟು ಎತ್ತರದಲ್ಲಿ ರಭಸವಾಗಿ ನೀರು ಹರಿದು ಹೋಗಿತ್ತು. ಇಲ್ಲಿಯವರನ್ನ ಸ್ಥಳಾಂತರ ಮಾಡಲು ಸ್ವಲ್ಪ ವಿಳಂಬವಾಗಿದ್ರೂ ಹತ್ತಾರು ಮಂದಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ರು. ಮೀನುಗಾರ ಸಮಾಜದವರು ಇಲ್ಲಿ ನೆಲೆಸಿರುವ ಕಾರಣ ಅವರಲ್ಲಿರುವ ಧೈರ್ಯ ಕೆಚ್ಚದೆ ಬದುಕಿಸಿದೆ ಎನ್ನಬಹುದು. ಇತ್ತೀಚೆಗೆ 60,000 ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಬೇಲಿ ಕೊಚ್ಚಿ ಹೋಗಿದೆ ಎಂದು ಸೋಮಯ್ಯ ಅಂಬಿಗ ಅವರು ಕಣ್ಣಿಂದ ಇಳಿಯುತ್ತಿದ್ದ ಹನಿಯನ್ನ ಹೇಗೋ ತಡೆ ಹಿಡಿದ್ರು. ಗಜಾನನ್ ಅಂಬಿಗ ಅವರ ಮನೆಯ ಕೊಟ್ಟಿಗೆ ನೆಲಸಮ ಆಗಿದೆ. ತೀರಾ ಬಡ ಕುಟುಂಬದ ಇವರಿಗೆ ಮತ್ತೆ ತಟ್ಟಿ ಹಾಕಿ ಕೊಟ್ಟಿಗೆ ನಿರ್ಮಾಣ ಮಾಡೋದು ಕಷ್ಟ ಎಂಬಂತ ಸ್ಥಿತಿ. ಮನೆಗೋಡಿಗಳು ಕೂಡ ಬಿರುಕು ಬಿಟ್ಟಿವೆ. ಮನೆಯೊಳಗೆ ಕರೆದೊಯ್ದ ಕಮಲಾ ಅಂಬಿಗ ವಿವಿಧ ಕೋಣೆಗಳಲ್ಲಿ ಗೋಡೆಯ ಬಿರುಕುಗಳನ್ನ ಕಾಣಿಸಿ ಭಾವೋದ್ವೇಗಕ್ಕೆ ಒಳಗಾದ್ರು. ಹಳ ತುಂಬಿತ್ತು, ನೀರೆಲ್ಲ ತುಂಬಿತ್ತು. ಮನೆ ಬಿಟ್ಟು ಹೋದ್ರು. ಮನೆಯೆಲ್ಲ ಸಿಗಲ್ ಬಿಟ್ಟದೆ, ಒಡ್ಕು ಬಿಟ್ಟದೆ. ಮನೆಯೆಲ್ಲ ತುಂಬಿ ಬಿಟ್ಟು ಹೋದ್ರು. ಪೂರ ಬಲ್ಲಿ ಬದುಕು ಹುಟ್ಟುವ ಇಟ್ಲ ಪೂರ ನಾಶ ಆಗದೆ. ನಾವು ಅಷ್ಟು ಜನ ಬಿಟ್ಟಿದ್ವಿ, 4 ಜನ. ಈಗ ಉಳ್ಕೊಳ್ಳಿಕ್ಕೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ನಾವು ಸೊಬಾಬನ ಸ್ವಲ್ಪ ಜನ ಇದ್ರು. ಸೊಬಾಬನ ಸ್ವಲ್ಪ ಜನ ಇದ್ರು. ನಾವು ಗಂಡ ಹೇಳ್ತೀವಿ. ಅಧಿಕಾರಿಗಳೆಲ್ಲ ಚಲೋ ಮಾಡೋ ವ್ಯವಸ್ಥೆ ಮಾಡಿದ್ರಲ್ಲ. ಎಲ್ಲ ವಸ್ತು ಮಾಡರೆ. ರಾಮ ಅಂಬಿಗ ಅವರ ಮನೆಗೋಡೆ ಬಿರುಕು ಬಿಟ್ಟು ಒಂದು ಕಡೆ ವಾಲಿಕೊಂಡು ರೂಪವೇ ಬದಲಾಗಿ ಹೋಗಿದೆ. ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಯಾವಾಗ ಬೇಕಾದ್ರೂ ಬೀಳುವ ಸ್ಥಿತಿಯಲ್ಲಿದೆ. ನಾಗವೇಣಿ ಗಣಪತಿ ಅಂಬಿಗ ಅವರ ಮನೆಗೋಡೆಗಳು ಅತಿ ದೊಡ್ಡ ಬಿರುಕನ್ನ ಹೊಂದಿದ್ದು ಯಾವಾಗ ಬೇಕಾದ್ರೂ ಬೀಳುವ ಭೀತಿ ಇದೆ. ಹಾಗೆ ನೋಡಿದ್ರೆ ಸುಮಾರು 20ಕ್ಕೂ ಹೆಚ್ಚು ಮನೆಗಳ ಸ್ಥಿತಿ ಇದೇ ಆಗಿದೆ. 3,800 ರೂಪಾಯಿ ಪರಿಹಾರವಷ್ಟೇ ಸಿಕ್ಕರೆ ಖಂಡಿತ ಸಾಲದು. ಮನೆ ಹಾನಿ ಸಮೀಕ್ಷೆ ಮಾಡಿ ಅದಕ್ಕೆ ತಕ್ಕ ಪರಿಹಾರ ನೀಡುವ ಹೊಣೆಗಾರಿಕೆ ಅಧಿಕಾರಿಗಳ ಮೇಲಿದೆ. ಈ ಬಗ್ಗೆ ಮುಂಜಾವಿನ ಜೊತೆ ಮಾತನಾಡಿದ ಹಿರಿಯ ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತ ಆರ್.ಕೆ. ಅಂಬಿಗ, 1982ರ ನಂತರ ಅತಿದೊಡ್ಡ ಪ್ರವಾಹವನ್ನ ಈ ಭಾಗದಲ್ಲಿ ನಾನು ನೋಡಿದ್ದು. ಕಳೆದ ಕೆಲವು ವರ್ಷಗಳಿಂದ ನಮಗೆ ನೆರೆ ಎದುರಿಸಿ ಬದುಕೋದು ರೂಢಿಯಾಗಿದೆ. ಆದ್ರೆ ಇಂತಹ ಪ್ರವಾಹ ಕಂಡಿರಲಿಲ್ಲ. ನೀರಿನ ಸೆಳೆತ ಮನೆಯಂಗಳದಿಂದ ರಭಸದಿಂದ ಆಳೆತ್ತರಕ್ಕೆ ಹರಿಯುವ ರೀತಿ ಕಂಡು ಇಲ್ಲಿನ ಜನ ಬದುಕೋದೇ ಇಲ್ಲವೆಂದು ಭಾವಿಸಿದ್ದೆವು. ಕುತ್ತಿಗೆ ಮಟ್ಟದವರೆಗಿನ ನೀರಲ್ಲೂ ನಾನು ಜನರನ್ನ ರಕ್ಷಿಸುವಲ್ಲಿ ಭಾಗಿಯಾಗಿದ್ದೇನೆ. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸಣ್ಣ ನಿಟ್ಟುಸಿರೊಂದನ್ನ ಹೊರಚೆಲ್ಲಿದ್ರು. ಜನರನ್ನ ರಕ್ಷಿಸುವಲ್ಲಿ ಅಧಿಕಾರಿಗಳು, ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳು ಅತ್ಯಂತ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿದ್ದಾರೆ. ಅಗ್ನಿಶಾಮಕ ದಳ, ಕರಾವಳಿ ಕಾವಲು ಪಡೆ ದೊಡ್ಡ ಸಾಹಸವನ್ನೇ ಮಾಡಿದೆ. ಸ್ಥಳೀಯ ಯುವಕರ ಸಮಯ ಪ್ರಜ್ಞೆ ಕೂಡ ಶ್ಲಾಘನೀಯ. ಆದ್ರೆ ನಷ್ಟಕ್ಕೆ ತಕ್ಕ ಪರಿಹಾರ ಒದಗಿಸುವ ಕಾರ್ಯ ಸರ್ಕಾರ ಅಧಿಕಾರಿಗಳಿಂದ ಆಗಬೇಕೆಂದು ಹೇಳಿದ್ರು. ಈ ವರ್ಷದಲ್ಲಿ ಏನು ಅಘನಾಶಿನಿ ನದಿಗೆ ಪ್ರವಾಹ ಬಂದು ನದಿಗುಂಟ ಇರುವಂತ ಹಲವಾರು ಗ್ರಾಮಗಳು ಜಲಾವೃತಗೊಂಡಿವೆ. ಯಾವುದೇ ಗ್ರಾಮಗಳು ಕೂಡ ಇದರಲ್ಲಿ ತಪ್ಪಿಸ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದರಲ್ಲೂ ಈ ಒಂದು ನಮ್ಮ ದಿವಗಿ ಗ್ರಾಮಕ್ಕೆ ಬಹುಶಃ ಈ ಸಲ ಕಳೆದ ಸಲ 1982ದಲ್ಲಿ ಬಹಳ ದೊಡ್ಡ ಪ್ರಮಾಣದ ನೆಗೆಸು ಬಂದಿತ್ತು. ಅದರ ನಂತರದಲ್ಲಿ 2019ರಲ್ಲಿ ನೆಗೆಸು ಬಂದಿತ್ತು. ಆನಂತರ 2012ರಲ್ಲೂ ಕೂಡ ಈ ಪ್ರಮಾಣದಲ್ಲಿ ನೆಗೆಸು ಬಂದಿತ್ತು. ತದನಂತರದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಅಘನಾಶಿನಿ ನದಿಗೆ ನೆಗೆಸು ಬರೋದು ಮಾಮೂಲಿನೇ. ಆದ್ರೆ ಪ್ರತಿ ವರ್ಷ ಬಂದಂತೆ ಈ ವರ್ಷ ಏನು ನೆಗೆಸು ಬಂದಿದೆ, ಬಹುಶಃ ಇದು ಬೆಳಗಿನ ಜಾವದ ನಂತರ ಬಹಳ ಸ್ಪೀಡ್ ಆಗಿ ತುಂಬಿದೆ. ಹಾಗಾಗಿ ಬೆಳಿಗ್ಗೆ ಏರ್ತಾ ನೀರು ಎಲ್ಲ ಮನೆಗಳು ಏನು ಅಘನಾಶಿನಿ ನದಿಗುಂಟ ಇರುವಂತಹ ದಿವಗಿ ಕೆಳಗಿನ ಕೇರಿಯಿಂದ ಹಿಡಿದು ಅಲ್ಲಿ ಮೋರಿಗಂಡಿಯವರೆಗಿನ ಎಲ್ಲಾ ಮನೆಗಳು ಕೂಡ ಜಲಾವೃತಗೊಂಡು ನಂತರ
ಏನು ಅಧಿಕಾರಿಗಳ ಒಂದು ಮಾತಿನ ಮೇರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಕೆಳಗಿನ ಭಾಗದಲ್ಲಿರುವಂತ ಎಲ್ಲ ನದಿಗುಂಟ ವಾಸಿಸಿರುವ ವಾಸಿಗರು ವಸತಿ ಮಾಡಿಕೊಂಡಂತವರು ನಿಧಾನವಾಗಿ ರಸ್ತೆಯ ಮೇಲೆ ಕಟ್ಟಿದಂತ ಹಗ್ಗವನ್ನ ಹಿಡ್ಕೊಂಡು ಮೋರಿಗಂಡೆಯನ್ನ ದಾಟಿ ಎತ್ತರದ ಜಾಗಕ್ಕೆ ಹೋಗಿದ್ದಾರೆ. ಇನ್ನು ತಹಶೀಲ್ದಾರ್ ಕಚೇರಿಯಿಂದ ತಂಡ ರಚನೆ ಮಾಡಲಾಗಿತ್ತು. 350ಕ್ಕೂ ಹೆಚ್ಚು ಮನೆಯ ಸದಸ್ಯರನ್ನ ಸ್ಥಳಾಂತರ ಮಾಡಿದ್ದೇವೆ. ಜನತಾ ಪ್ಲಾಟ್, ನವಗ್ರಾಮ ಮುಂತಾದ ಕಡೆ ಇರುವ ನೆಂಟರ ಮನೆಯಲ್ಲಿ ಅನೇಕರು ತಂಗಿದ್ದರು. ದಿವಗಿ, ಹರಕಡೆ, ತಂಡ್ರಿಕುಳಿ, ಹೊಂಡದ ಹಕ್ಕಲ ಸೇರಿದಂತೆ 5 ಕಡೆ ಕಾಳಜಿ ಕೇಂದ್ರಗಳನ್ನ ತೆರೆದಿದ್ದೆವು. ವಸತಿ, ಊಟ ಯಾವುದಕ್ಕೂ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಿದ್ದೇವೆ ಎಂದು ದಿವಗಿ ಗ್ರಾಮ ಪಂಚಾಯತ್ ಪಿಡಿಒ ರೇಖಾ ನಾಯ್ಕ್ ತಿಳಿಸಿದ್ರು. ನಮ್ಮ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸಲ ಏನ್ ನೆರಾವಳಿ ಬಂದಿತ್ತಲ್ಲ 5 ನಾವು ಅಷ್ಟು ಗಂಜಿ ಕೇಂದ್ರಗಳನ್ನ ತೆರೆದು ಜನರನ್ನ ಹೆಚ್ಚಿನದಾಗಿ ದಿವ್ಗಿ ಗ್ರಾಮ ಪಂಚಾಯತ್ ಅಂದ್ರೆ ದಿವ್ಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಜನರು ತೊಂದರೆಗೆ ಸಿಲುಕಿರೋದ್ರಿಂದ ಅವರನ್ನೆಲ್ಲ ಗಂಜಿ ಕೇಂದ್ರಕ್ಕೆ ನಾವು ಸ್ಥಳಾಂತರ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಟೋಟಲ್ 5 ದಿವ್ಗಿ, ಹರಕಡೆ, ಮಣ್ಕೋಣು, ಹೊಂಡದಕ್ಕಲ ಮತ್ತೆ ನಮ್ದು ತಂಡ್ರಕೊಡಿ ಇಷ್ಟು 5 ಭಾಗದಲ್ಲಿ ಗಂಜಿ ಕೇಂದ್ರಗಳನ್ನ ತೆರೆದು ಜನರನ್ನ ಸ್ಥಳಾಂತರ ಮಾಡಿ ಅವರಿಗೆ ಯಾವುದೇ ರೀತಿ ಊಟ ಉಪಹಾರಕ್ಕೆ ತೊಂದರೆ ಆಗದಂತೆ ಅವರಿಗೆ ಗಂಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಮತ್ತೆ ರಾತ್ರಿ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಕೂಡ ಕಂದಾಯ ಇಲಾಖೆಯಿಂದ ಅವರಿಗೆ ಬೆಡ್ಶೀಟ್ ಇದೆಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟು ಟೋಟಲ್ ಆಗಿ ಜನರನ್ನ ಅವರಿಗೆ ಯಾವುದೇ ಪ್ರಾಣ ಹಾನಿ ಅಥವಾ ಯಾವುದೇ ರೀತಿಯಾದಂತ ಇನ್ನಿತರ ಹಾನಿಗಳು ಸಂಭವಿಸದಂತೆ ಅವರನ್ನ ಸೇಫ್ ಆಗಿ ನಾವು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರವನ್ನ ಮಾಡಿ ವ್ಯವಸ್ಥೆ ಎಲ್ಲಾ ನಮ್ದು ಇಲಾಖೆ ಅಥವಾ ಎಲ್ಲಾ ಸಬಾರ್ಡಿನೇಟ್ಸ್ ಸಹಕಾರದ ವತಿಯಿಂದ ಯಶಸ್ವಿಯಾಗಿ ನಾವು ಈ ಸಲ ಈ ನಮ್ದು ಪ್ರವಾಹ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.